ತಾಯಿಯರನ್ನ ನಿಮ್ ಬಹಳ ಹತ್ತಿರದಿಂದ ನೋಡಿರ್ತೀರಿ, ಅವರ ನಿಲುವುಗಳು ಏನು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಎಲ್ಲರಿಗೂ ಒಂದು ಪ್ರಶ್ನೆ, ಸಿದ್ದರಾಮಯ್ಯ ಅವರ ಧರ್ಮಪತ್ನಿ, ಎಲ್ಲಾ ರಾಜಕಾರಣಿಗಳ ಧರ್ಮಪತ್ನಿಗಳು ಕೂಡ ಅವರು ಕಾಣಿಸಿಕೊಳ್ತಾರೆ, ಮಾಧ್ಯಮಗಳ ಮುಂದೆ ಬರ್ತಾರೆ. ಯಾಕೆ ಇದನ್ನ ಆಯ್ಕೆ ಮಾಡಿಕೊಂಡ್ರು ಪಾರ್ವತಿ ಮ್ಯಾಮ್? ಯಾವ ಕಾರಣಕ್ಕಾಗಿ ಅಂತ ಹೇಳಿ? ಅವರು ಸ್ವಭಾವತಃ ಸ್ವಲ್ಪ ಇಂಟ್ರೋವರ್ಟ್, ಅವರು ಸ್ವಭಾವತಃ ಶೈ ನೇಚರ್ ಅವ್ರಿಗೆ. ಸೊ ಹಾಗಾಗಿ ಅವ್ರು ಹೆಚ್ಚಾಗಿ ಜನರ ಮಧ್ಯೆ ಯಾವತ್ತೂ ಕೂಡ ಕಾಣಿಸ್ಕೊಂಡು ಅಭ್ಯಾಸ ಇಲ್ಲ. ಅವ್ರಿಗೆ ತಾವಾಯಿತು, ತಮ್ಮ ಕುಟುಂಬ ಆಯಿತು, ತಮ್ಮ ಕುಟುಂಬದ ಬಳಗ, ಸ್ನೇಹಿತರು, ಇಂಥವ್ರ ಜೊತೆ ಇಷ್ಟು ಜೊತೆಗೆ ಮಾತ್ರ ಇರ್ತಾರೆ. ಸೊ ಅವ್ರು ಲೈಮ್ಲೈಟಿಗೆ ಬರೋದು ಯಾವತ್ತೂ ಕೂಡ ಅವ್ರಿಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಅವ್ರ ಸ್ವಭಾವನೇ ಆಗಿದ್ದರಿಂದ ಅದನ್ನೇ ಅವ್ರು ಕಂಟಿನ್ಯೂ ಮಾಡ್ಕೊಂಬಂದ್ರು. ಮುಡಾ ಕೇಸ್ನಲ್ಲಿ ವಿಚಾರಣೆಗೆ ಬರಬೇಕು ಅನ್ನುವಂಥ ಸನ್ನಿವೇಶ ಬಂದಾಗ ತುಂಬಾ ಬೇಸರ ಮಾಡ್ಕೊಂಡ್ರು ಅಂತ ಕೇಳ್ಪಟ್ವಿ. ಏನಾಯ್ತು ಸರ್? ಏನು ಹೇಳ್ಕೊಂಡ್ರು, ಏನು ಹಂಚ್ಕೊಂಡ್ರು? ವಿಚಾರಣೆಗಿಂತ ಅವ್ರಿಗೆ ಏನು ಹೆದರ್ಕೊಂಡಿಲ್ಲ. ಬಟ್ ಈ ರೀತಿ ಸುಮ್ಮನೆ ತಪ್ಪು ಮಾಡದೆ ಹೋದ್ರೂ ಆರೋಪ ಎದುರಿಸಬೇಕಾಗಿತ್ತಲ್ಲ, ಮತ್ತು ತಪ್ಪು ಮಾಡದೆ ಹೋದ್ರೂ ಕೂಡ ಮಾಧ್ಯಮಗಳ ಮುಂದೆ ಬರಬೇಕಾಯ್ತಲ್ಲ ಅನ್ನೋದು ಒಂದು ಬೇಸರ ಇತ್ತು ಅವ್ರಿಗೆ ಅಷ್ಟೇ. ಬಟ್ ವಿಚಾರಣೆ ಕರೆದಾಗ ಅವ್ರು ಹೋಗಿ ಲಾಯರ್ಗಳು ಏನು ಹೇಳ್ಕೊಟ್ಟಿದ್ರು ಮತ್ತು ಸತ್ಯ ಏನಿತ್ತು ಅದನ್ನೇ ಹೇಳಿ ಬಂದಿದ್ದಾರೆ. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.